ಅಲ್ಲಿ ನೋಡ್ತಾ ಇದ್ದೀರಿ ಈಗ. ದಿಸ್ ಇಸ್ ಆಕ್ಚುಯಲಿ ನಡೆದಿರುವಂಥ ಟೇಕ್ ಆಫು ಅದೇ ವಿಮಾನದ್ದಿದು. ವೆರಿ ನಾರ್ಮಲ್, ನನ್ನ ಲೆಕ್ಕಾಚಾರದಲ್ಲಿ ಬಹಳ ನಾರ್ಮಲ್ ಟೇಕ್ ಆಫ್ ಪೊಸಿಷನಲ್ಲಿ ಇದೆ ಆ ವಿಮಾನ. ಈಗ ನೋಸ್ ಅಪ್, ಇಟ್ ಸ್ಟಾರ್ಟ್ಸ್ ಕ್ಲೈಂಬಿಂಗ್, ಪರ್ಫೆಕ್ಟ್ ಕ್ಲೈಂಬ್ ಇದ್ದಂಗೆ ಕಾಣಿಸ್ತಾ ಇದೆ. ಸಡನ್ಲಿ ಅಲ್ಲಿ ಏನೋ ಆಗತ್ತೆ, ಇಟ್ ಸ್ಟಾಲ್ಸ್, ಸಡನ್ ಆಗಿ ನಿಂತಂಗಿರುತ್ತೆ. ದೆನ್ ಇಟ್ ಸ್ಟಾರ್ಟ್ಸ್ ಕೊಲ್ಯಾಪ್ಸಿಂಗ್, ಹಾಗೇನೆ ಕಂಟ್ರೋಲೇ ಇರಲ್ಲ, ತಪ್ಪಂತ ಬಂಡೆಯಂತೆ ಈಗ ಅದು ಕೆಳಗೆ ಬೀಳ್ತಾ ಇದೆ, ವಿಚ್ ಈಸ್ ಅಮೇಝಿಂಗ್. ಅದು ವಿಮಾನಗಳಲ್ಲಿ ಒಂದು ಹಂತವನ್ನು ದಾಟಿದ ತಕ್ಷಣ ಡ್ರ್ಯಾಗ್ ಆಗತ್ತೆ ಅಂತ ದಿ ವೀಲ್ಸ್ ಏನಿದೆ ಕೆಳಗಡೆ ಅಂಡರ್ ಕ್ಯಾರೇಜ್, ಅದು ವಾಪಸ್ಸು ವಿಡ್ರಾ ಆಗಿ ಬೆಲ್ಲಿ ಆಫ್ ದಿ ಏರ್ಕ್ರಾಫ್ಟ್ ಅಂದರೆ ವಿಮಾನದ ಕೆಳಗಿನ ಹೊಟ್ಟೆಯ ಭಾಗದ ಒಳಗೆ ಹೊರಟೋಗ್ಬಿಡ್ಬೇಕು. ಅದು ಕೂಡ್ದದು. ಇದಾದಾಗ ಅದು ಇನ್ನೂ ಅಲ್ಲಿ ಓಪನ್ ಆದಂಗೆ ಇದೆ ಅದಲ್ಲೀಗ ಚಿತ್ರದಲ್ಲಿ. ದಿಸ್ ಇಸ್ ವಾಟ್ ಎಕ್ಸ್ಪರ್ಟ್ಸ್ ಆರ್ ಟಾಕಿಂಗ್. ಈಗ ಪರಿಣಿತರೆಲ್ಲ ಮಾತಾಡ್ತಿರೋದು 30 ಸೆಕೆಂಡು ಅಥವಾ 34 ಸೆಕೆಂಡ್ಗಳಲ್ಲಿ ಅದು ಹೋಗಿ ಅಪ್ಪಳಿಸ್ತಾ ಇದೆ. ಹಾಸ್ಟೆಲ್ನ ಕಟ್ಟಡದ ಮೇಲಕ್ಕೆ ಹೋಗಿ ಹಪ್ಪಳದಂತೆ ಅಪ್ಪಳಿಸಿದೆ. ಇಡೀ ವಿಮಾನಕ್ಕೆ ಇಂಧನವನ್ನು ಸುಮಾರು 60,000 ಲೀಟರ್. ಹಾಗಾಗಿ ಬಿದ್ದ ಇಂಪ್ಯಾಕ್ಟಿಗೆ, ಹೊಡೆದ ಇಂಪ್ಯಾಕ್ಟಿಗೆ ಅದು ಒಂದು ಬೆಂಕಿಯ ಉಂಡೆಯಾಗಿ ಸ್ಫೋಟಕ ವಸ್ತು ಆದಂಗೆ ಆಗಿದೆ. ಡಮ್ ಅಂದೋಗಿರುತ್ತೆ ಒಂದೇ ಸರಿಗೆ. ಪರಿಣಾಮ ಯಾರೂ ಅಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ಹೇಗೆ ಆ ವ್ಯಕ್ತಿ ಕೆಳಕ್ಕೆ ಹಾರಿ ಇಳಿದು ನಡ್ಕೊಂಡು ಹೊರಟೋದ್ರು ಅನ್ನೋದು ನನಗೆ ಆಶ್ಚರ್ಯ. ದೀರ್ಘಕಾಲದ ಹಿಂದೆ ಬೆಂಗಳೂರಿನ HAL ವಿಮಾನ ನಿಲ್ದಾಣದ ಕಾಂಪೌಂಡಿನ ಹೊರಗಡೆಗೆ ಇದೇ ಥರ ಏರ್ ಬಸ್ ವಿಮಾನ ಒಂದು ಬಿದ್ದಾಗ ಅದರಲ್ಲಿ ಇಳಿದ ಒಬ್ಬರು ವ್ಯಕ್ತಿ ಸೂಟ್ ಕೇಸ್ ಹಿಡಿದುಕೊಂಡು ತಾವೇ ಮೆಟ್ಟಿಲಿನಿಂದ ಇಳಿದು ಬಂದು ನೀರಿನಲ್ಲಿ ಸಾಗಿ ಅವರ ಪಾಡಿಗೆ ಅವರು ತಿರುಗಿ ನಿಂತು ಫೋಟೋಗಳನ್ನು ತೆಕ್ಕೊಂಡು ಬಂದಿದ್ದರು. ಏನೋ ಆಗಿಲ್ವೇನೋ ಅನ್ನೋ ರೀತಿ ಇತ್ತದು. ಅಮೇಝಿಂಗ್. ಅದು ನಮ್ಗೆ ಅದೇ ಅವತ್ತು ಅಮೇಝಿಂಗ್ ಅನಿಸಿತ್ತು. ಇದು ಇನ್ನೂ ಅಮೇಝಿಂಗ್ ಇದು. ಓಕೆ, ಈಗ ಇನ್ನೊಂದು ವರದಿ ಬರ್ತಾ ಇರೋದು, ಇನ್ನೊಂದು ಬ್ರಿಟನ್ ಪ್ರಜೆಯೂ ಒಬ್ಬರು ಬದುಕಿರಬಹುದು ಅಂತ ಹೇಳ್ತಿದ್ದಾರೆ. ಅದು ಇನ್ನೊಂದು ಪವಾಡ. ಹಂಗಾದ್ರೆ ಸುಟ್ಟಗಾಯ ಜಾಸ್ತಿ ಆಗಿದ್ರೆ ಚಾನ್ಸಸ್ ಸ್ವಲ್ಪ ಕಡಿಮೆ. ಅದೇ ಗೊತ್ತಿಲ್ಲ, ವಿ ವಿಲ್ ಸಿ. ಬದುಕಬಹುದೇನೋ ಗೊತ್ತಿಲ್ಲ ನಮಗೆ, ಯಾಕಂದ್ರೆ ಬೆಸ್ಟ್ ಟ್ರೀಟ್ಮೆಂಟ್ ಅಂತೂ ಸಿಗ್ತಿರುತ್ತೆ ಅವ್ರಿಗೆ. ಈ ವಿಮಾನ ದಿಲ್ಲಿಯಿಂದ ಅಹಮದಾಬಾದ್ಗೆ ಬರುವಾಗ ಪ್ಯಾಸೆಂಜರ್ ಒಬ್ರು ಹೇಳ್ತಾ ಇರೋದು, ಇಡೀ ಸುಮಾರು 1.25 ಗಂಟೆಯ ಈ ಪ್ರಯಾಣದಲ್ಲಿ AC ವರ್ಕ್ ಆಗಲಿಲ್ಲ ಅಂತ ಹೇಳ್ತಾರೆ ಅವರು. ಸೊ 1.25 ಗಂಟೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಬೋಣ ಎಲ್ಲರೂ ಅಂತ, ಹಿಂಗೆ ಪೇಪರು ಗಿಪರ್ಲಿಂಗ್ ಹಿಂಗೆ ಅನ್ಕೊಂಡು ಪಾಸ್ ಆಗ್ಬಿಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. If this is true, possibly absolute total electrical failure of the equipment, ಅಂದರೆ ಆ ವಿಮಾನದ ಎಲೆಕ್ಟ್ರಿಕಲ್ ಫೇಲ್ಯೂರ್ ಆಗಿರಬಹುದು. ಇದರಿಂದ ಬೇರೆ ಎಲ್ಲ ಉಪಕರಣಗಳು ಫೇಲ್ ಆಗಿರಬಹುದು ಅಂತ ಒಂದು ವಾದ. 2 ಎಂಜಿನ್ಗಳು ಫೇಲ್ ಆಗಿವೆ ಅಂತಾರೆ, ವಿಚ್ ಇಸ್ ತುಂಬ ರೇರ್. ಆಗಲೇ ಬಾರದು ಅಂತ ಎಲ್ಲೂ ನಿಯಮನೂ ಇಲ್ಲ, ಬಟ್ ರೇರ್. ಮಲ್ಟಿಪಲ್ ಬರ್ಡ್ ಹಿಟ್ಸ್ ಆಗಿರಬೇಕು ಅಂತ ಕೆಲವರು ವಾದ ಮಾಡ್ತಿದ್ದಾರೆ. ಮಲ್ಟಿಪಲ್ ಬರ್ಡ್ ಹಿಟ್ ಆದರೆ ವಿಜುವಲ್ಸ್ ಅಲ್ಲಿ ಬಂದುಬಿಡ್ತಿತ್ತು ಅಂತ ನನಗನ್ಸತ್ತೆ. ಮಲ್ಟಿಪಲ್ ಆಗಿದ್ರೆ ನೋ ಐಡಿಯಾ. ಸರ್, ಯಾಕೆ ಆಗಿರಬಹುದು ಸರ್ ಇದು? ಇಲ್ಲಿವರೆಗೂ ರಾಮ ಸೀತೆ ರಾಮಾಯಣ ಕಥೆ ಹೇಳದ್ನ ಮೇಡೆ ಅಪಾಯ ಕೊಟ್ಟಿದ್ದಾರೆ. ಇಲ್ಲಿರೋ 30 ಸೆಕೆಂಡಲ್ಲಿ ಮೇಡೆ ಅಂತಂದ್ರೆ ಏನು ಮೇಡೆ ಅಂತ ಅನ್ನೋಷ್ಟು ಹೋಗೋದು ಬಿದ್ದಾಯ್ತದು. ನಾವೇನು ಪರಿಣಿತರಲ್ಲ, ನಾವೇನು ಪೈಲಟ್ ಅಲ್ಲ, ನಾವೇನು ಏವಿಯೇಷನ್ ಇಂಜಿನಿಯರ್ಗಳು ಅಲ್ಲ, ಏರೋನಾಟಿಕಲ್ ಇಂಜಿನಿಯರ್ಸು ಅಲ್ಲ. ನಾವೇನು ನಮ್ಮ ಜ್ಞಾನಾರ್ಜನೆಯ ಕುತೂಹಲಕ್ಕೋಸ್ಕರ ಒಂದು 200 ಏರ್ ಕ್ರ್ಯಾಶ್ ಇನ್ವೆಸ್ಟಿಗೇಷನ್ಸ್ದು ರಿಸರ್ಚ್ ನೋಡಿದ್ದೀನಿ ನಾನು. ಓಕೆ, 200. ಹಾಂ, ಒಂದು 200 ನೋಡಿದ್ದೀನಿ ಮಿನಿಮಮ್ ಅಂದರೆ. ಹಾಗಾಗಿ ಕೆಲವು ಅರ್ಥವಾಗಬಹುದು, ಕೆಲವು ಅರ್ಥವಾಗದೇ ಇರ್ಬೋದು ನಮ್ಗಳಿಗಷ್ಟೇ. ವಿಮಾನಯಾನ ಇವತ್ತಿಗೂ ದ ಸೇಫೆಸ್ಟ್, ಅತ್ಯಂತ ಸುರಕ್ಷಿತವಾದಂತಹ ಪ್ರಯಾಣ ಯಾವುದಾದ್ರೂ ಇದ್ದರೆ ಪ್ರಪಂಚದಲ್ಲಿ, ಈ ಘಟನೆ ಆದಾಗಲೂ ಹೇಳ್ತಾ ಇದ್ದೀನಿ, ಅದು ವಿಮಾನಯಾನನೇ. ಒಂದಾಗಿದ ತಕ್ಷಣ ಅದು ಹಾಗಲ್ಲ ಅಲ್ಲ. ಈಗಲೂ ಈ ವಿಮಾನಯಾನ ಇಷ್ಟೊಂದು ಸುರಕ್ಷಿತವಾಗಿ ಹೇಗಾಯಿತು? ಯಾಕೆ ರಸ್ತೆನಲ್ಲಿ, ಟ್ರೈನ್ನಲ್ಲಿ ಆ ಸುರಕ್ಷತೆ ಬಂದಿಲ್ಲ ಅಂದರೆ ಬಹಳ ಆಶ್ಚರ್ಯವಾಗ್ಬೋದು ಕೆಲವರುಗಳಿಗಿದು. ಅಪಘಾತಗಳಿಂದಲೇ ಅದು ಸುರಕ್ಷಿತವಾಗಿದ್ದು. 1960, 60, 70, 60ನೇ ಇಟ್ಕೊಳ್ಳಿ, 50, 60, 60 ಇಟ್ಕೊಳ್ಳೋಣ. ಆ ರೇಂಜಲ್ಲಿ ಆದಮೇಲೆ ಪ್ರತಿ ಏರ್ ಕ್ರ್ಯಾಶ್ ಏನೇನಾಗಿದೆ, ವಿಮಾನದ್ದು ಅಪಘಾತಗಳಾಗಿದೆ, ಅದರಿಂದ ಪಾಠ ಕಲಿತಾ ಹೋಗಿದೆ ಈ ಉದ್ಯಮ. ಪ್ರತಿಯೊಂದು ಒಂದು ನಟ್ಟು ಬೋಲ್ಟು, ಒಂದು ರಿವಿಟನ್ನು ಪಾಠ ಕಲ್ತಿದ್ದಾರೆ.
ಹಾಗಾಗಿ ಅದನ್ನು ರಿಪೇರಿ ಮಾಡಿ 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 ಇವತ್ತು ಏರ್ಕ್ರಾಫ್ಟ್ಗಳು ಈ ಹಂತಕ್ಕೆ ಬಂದು ನಿಂತಿದೆ, ಸುಧಾರಣೆ ಆಗಿದೆ ವಿಮಾನ ನಿಲ್ದಾಣ. ಹಾಗಾಗಿ ಇವತ್ತಿಗೂ ಅದೇ ಸೇಫ್. ಬೋಯಿಂಗ್ ವಿಮಾನಗಳಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಾಗಿ ಭಾಳ ಕಟ್ಟು ಪರಿಸ್ಥಿತಿ ಇದ್ದಾಗ ಈ ಘಟನೆ ಅದಕ್ಕಿನ್ನೂ ಬೇಜಾರಾಗತ್ತೆ ಅಥವಾ ಭಯ ಆಗುತ್ತೆ. 2.5-3% ಅಷ್ಟು ಬೋಯಿಂಗ್ನ ಸ್ಟಾಕು ಶೇರ್ ವ್ಯಾಲ್ಯೂ ಬಿದ್ದಿದೆ ಇವಾಗ ಅಂತ ಬರ್ತಾ ಇತ್ತು ಈಗಷ್ಟೇ ವರದಿಗಳು. ದಟ್ಸ್ ಓಕೆ, ರಿಪೇರಿ ಆಗ್ಬೋದು. ಯಾಕೆ 787 ಡ್ರೀಮ್ ಲೈನರ್ ಏನಿದೆ ಬೋಯಿಂಗ್ದು ಸೇಫೆಸ್ಟ್ ಏರ್ಕ್ರಾಫ್ಟ್ ಅಂತ ಹೇಳ್ತಿದ್ದಾರೆ. ಸೇಫೆಸ್ಟ್ ಕಾರಣ ಇಲ್ಲಿವರೆಗೂ ಒಂದೇ ಒಂದು ಘಟನೆಗೆ ಸಿಗಾಕೊಂಡಿಲ್ಲ. ಅದು ಪ್ರತಿಯೊಂದು ಈ ಏರ್ಕ್ರಾಫ್ಟ್ನ ಭಾಗಗಳನ್ನು ಸ್ಥಳದಿಂದ ಎತ್ತಿ ರೀಕ್ರಿಯೇಟ್ ಮಾಡ್ತಾರೆ. ದೇ ವಿಲ್ ರೀಕ್ರಿಯೇಟ್ ದೊಡ್ಡ ಹಾಲ್ಗಳು ಎಲ್ಲರೂ ತೊಗೊಂಡ ಜಾಗದಲ್ಲಿ ಎಂಟೈರ್ ವಿಮಾನದಲ್ಲಿ ಅಲ್ಲಿ ಸಿಗಬಹುದಾದ ಎಲ್ಲವನ್ನು ತಂದು ರೀಕ್ರಿಯೇಟ್ ಮಾಡ್ತಾರೆ. ಅಲ್ಟಿಮೇಟ್ಲಿ ಯಾವ್ದಾರ ಒಂದು ವೈರಿಂಗಿನ ಹೆಚ್ಚು ಕಡಿಮೆಯಿಂದ ಇದಾಗಿದ್ದರೂ ಅದನ್ನು ಕಂಡು ಹಿಡಿತಾರೆ, ಬಿಡಲ್ಲ. ಅಷ್ಟು ಡೀಟೈಲಲ್ಲಿ ಇದರ ಇನ್ವೆಸ್ಟಿಗೇಷನ್ಸ್ ಮಾಡ್ತಾರೆ ಪರಿಣಿತರು ಕೂತ್ಕೊಂಡು, ಬಿಡಲ್ಲ ಅಷ್ಟು ಸುಲಭವಾಗಿ. ಅದನ್ನು ಅವ್ರು ಇದರಿಂದ ಕಲೀಲೇಬೇಕು ಏನದು ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ. ಏನಕ್ಕೆ ಬಂದಿದ್ರು? ಪ್ರವಾಸಕ್ಕೆ ಬಂದಿರ್ತಾರೆ. ಪ್ರವಾಸಕ್ಕೆ ಓಕೆ 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 ಬಂದಿದ್ರು. ಪಾಪ ಅವರೆಲ್ಲ ಬಾಯ್ ಬಾಯ್ ಇಂಡಿಯಾ, ವಿ ಆರ್ ಗೋಯಿಂಗ್, ವಿ ಮಿಸ್ ಯು ಅಂತೆಲ್ಲ ಹೇಳ್ಕೊಂಡು ಹೋಗಿದ್ದಾರೆ ಅವರು. ಹೌದು, ಹಂಗೇನೆ. ಯಾರೋ ಒಂದು ಲೇಡಿ ಕೇಳ್ತಾ ಇದ್ದೆ ಇವತ್ತು ಮಧ್ಯಾಹ್ನ, ಯಾರೋ ಲೇಡಿ 10 ನಿಮಿಷ ತಡವಾಗಿ ಬಂದಿದ್ದಾಳೆ ಆಕೆ ಏರ್ಪೋರ್ಟ್ಗೆ. ಹಾಗಾಗಿ ಪರಾರಿ ಎಸ್ಕೇಪು ಮೇಡಮು. ಹೌದು, 10 ಸಲ ಅಂದಿದ್ದಾರೆ. ಡೋರ್ಸ್ ಕ್ಲೋಸ್ ಆಗಿದೆ, ನಾವು 10 ಸಲ ಅಂದಿದ್ದಾರೆ. ಹಾಳಾಗಿ ಹೋಗಿ ಎತ್ಲ ಕಡೆಗೆ ಅಂತ ಹೇಳ್ಬಿಟ್ಟು ಆಕೆ ಹೋಗಿದ್ದಾರೆ ವಾಪಸ್. ಗುಡ್ ಟೈಮ್ ಅದು. ನೋಡಿದ್ರೆ ಇನ್ನೂ ಆಕೆ ಏರ್ಪೋರ್ಟಲ್ಲಿ ಇದ್ದಾಗಲೇ ಆಕ್ಸಿಡೆಂಟ್ ಆಗಿದೆ ಇದು. ಆಮೇಲೆ ಆಕೆ ಏರ್ಪೋರ್ಟ್ ಬಿಟ್ಟಿದ್ದಾಳೆ ಪಾಪ ಹೆಣ್ಮಗಳು. ಸಬರ್ವಾಲ್ ಅವ್ರಿಗೆ 8,200 ಗಂಟೆಗಳ ಕಾಲ ಹಾರಾಟದ ಅನುಭವ ಇದೆ. ಅವರು ಸಹ ಪೈಲಟ್ಗೆ 1,100 ಗಂಟೆ ಚಿಲ್ಲರೆ ಒಟ್ಟಿಗೆ ಅವರು ಇದ್ದಾರೆ ಅಂತೆಲ್ಲ ಹೇಳಿದ್ದಾರೆ. 8,200 ಗಂಟೆ ಗ್ರೇಟೆಸ್ಟ್ ಅನುಭವ ಅಂತೇನಲ್ಲ, ರೀಸನಬಲಿ ಗುಡ್ ಅನುಭವ. 35,000 40,000 ಆರ್ದವ್ರು ಇದ್ದಾರೆ. ಅಷ್ಟೆಷ್ಟು ಹಂಗಾಗಿ ನಾನು ಹಂಗೆ ಅನ್ನಲ್ಲ ಅದನ್ನು, ಬಟ್ ಸ್ಟಿಲ್ ಸಣ್ಣ ಅನುಭವ ಅಂತೂ ಅಲ್ಲ ಅದು. ಗುಡ್ ಅದು ಅಂದರೆ ದೊಡ್ಡ ತಪ್ಪುಗಳಾಗದಷ್ಟು ಎಲ್ಲವನ್ನು ಕಲಿತಿರಬಹುದಾದ ಅನುಭವ ಅದು ಅವ್ರದ್ದು. ವಿಮಾನಯಾನ ಕ್ಷೇತ್ರ ಎಷ್ಟು ಫಾಸ್ಟಾಗಿ ಬೆಳೀತಿದೆ ಅಂತಂದರೆ, ಇವತ್ತು ಆರ್ಡರ್ ಕೊಟ್ಟರೆ 10 ವರ್ಷ ಬೇಕು ನಿಮ್ಗೊಂದು ವಿಮಾನ ಸಿಗೋಕ್ಕೆ. ಆ ಸ್ಟೇಜಲ್ಲಿದೆ ಆರ್ಡರ್ ಬುಕ್ಕು ಎಲ್ಲರಿಗೂ. ಆ ಲೆವೆಲಲ್ಲಿದೆ ಆರ್ಡರ್ ಪುಸ್ತಕ. ವಿಮಾನಗಳಿಲ್ಲ. 2,000 ಚಿಲ್ಲರೆ ಕೋಟಿ ವಿಮಾನದ ಬೆಲೆ ಅಂತ ಅದು ಇರಲಿ, ಎಷ್ಟಾರು ಇರಲಿ, ನಮಗೂ ನಿಮಗೂ ಏನು ನಾವೇನು ಮಾಡ್ಬೇಕು ಅದನ್ನು ಹಿಡ್ಕೊಂಡು. ಅದರಿಂದ ನಮಗೇನಿಲ್ಲ. ಅದನ್ನು ಅಮಿತ್ ಶಾ ರಾಜೀನಾಮೆ ಕೊಡಿ ಅಂತ ಸುಬ್ರಹ್ಮಣ್ಯಂ ಸ್ವಾಮಿ ಬುರ್ಡೆಗಳೆಲ್ಲ ಈ ದೇಶದ ರಾಜಕಾರಣಿಗಳಿದಾರಲ್ಲ, ಈ ಬ್ರೈನನ್ನು ಯಾವ ಮ್ಯೂಸಿಯಮ್ಗೆ ತೊಗೊಂಡೋದ್ರೂ ಅವ್ರು ಯಾರೂ ಇಟ್ಕೊಳ್ಳಲ್ಲ, ಯಾರಿಗೂ ಬೇಡ. ಯಾಕಂದರೆ ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ಹಾಳು ಮಾಡಿಬಿಡುತ್ತೆ ಈ ಬ್ರೈನ್ಗಳು ಅಂತ. ಏನು ಕಚಡಾರಿ ಥೋ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.